ಅರ್ಜೆಂಟೀನಾದ ಫುಟ್ಬಾಲ್ ದಿಗ್ಗಜ ಲಿಯೋನೆಲ್ ಮೆಸ್ಸಿ 14 ವರ್ಷಗಳಾದ್ಮೇಲೆ 3 ದಿನಗಳ ಭೇಟಿಗೆ ಅಂತ ಭಾರತಕ್ಕೆ ಬಂದಿದ್ದಾರೆ. ಕೋಲ್ಕತ್ತಾಗೆ ಫಸ್ಟ್ ಆಗಮಿಸಿರೋದವರು. ಆದರೆ ಕೋಲ್ಕತ್ತಾದಲ್ಲಿ ಮೆಸ್ಸಿ ಅವರಿಗಾಗಿ ಪ್ಲಾನ್ ಮಾಡಲಾಗಿರೋ ಆಚರಣೆಗಳು ಯಾವುದು ನಡೀಲಿಲ್ಲ. ಮೆಸ್ಸಿ ತಮ್ಮ ಕೋಲ್ಕತ್ತಾ ಪ್ರವಾಸದ ಟೈಮ್ನಲ್ಲಿ ಸಾಲ್ಟ್ ಲೇಕ್ ಕ್ರೀಡಾಂಗಣಕ್ಕೆ ಬಂದರು. ಮೆಸ್ಸಿ ಬರ್ತಾ ಇದ್ದ ಹಾಗೆ ಸ್ಟೇಡಿಯಂನಲ್ಲಿ ಅವ್ಯವಸ್ಥೆ ಭುಗಿಲೆದ್ದಿತ್ತು. ಅಭಿಮಾನಿಗಳು ಒಳಗ್ ನುಗ್ಗೋಕ್ ಶುರು ಮಾಡಿದ್ರು. ಹೀಗಾಗಿ ಮೆಸ್ಸಿ ಕೇವಲ 10 ನಿಮಿಷಗಳಲ್ಲಿ ಸ್ಟೇಡಿಯಂನಿಂದ ಹೊರ ಹೋದ್ರು. ಲಿಯೋನೆಲ್ ಮೆಸ್ಸಿ ಭೇಟಿ ಟೈಮ್ನಲ್ಲಿ ಸಾಲ್ಟ್ ಲೇಕ್ ಕ್ರೀಡಾಂಗಣದಲ್ಲಿ ನಡೆದ ಅವ್ಯವಸ್ಥೆ ಬಗ್ಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ತೀವ್ರ ಬೇಸರ ಹೊರಹಾಕಿದ್ದಾರೆ. ಈ ದುರದೃಷ್ಟಕರ ಘಟನೆಗೆ ಫುಟ್ಬಾಲ್ ಐಕಾನ್, ಅಭಿಮಾನಿಗಳು ಮತ್ತು ಕ್ರೀಡಾ ಪ್ರೇಮಿಗಳಿಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕ್ಷಮೆ ಕೇಳಿದ್ದಾರೆ. ಇಂದು ಸಾಲ್ಟ್ ಲೇಕ್ ಕ್ರೀಡಾಂಗಣದಲ್ಲಿ ನಡೆದ ಘಟನೆಯಿಂದ ನಾನು ತೀವ್ರವಾಗಿ ವಿಚಲಿತ ಹಾಗೆ ಆಘಾತಕ್ಕೊಳಗಾಗಿದ್ದೀನಿ. ತಮ್ಮ ನೆಚ್ಚಿನ ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿಯನ್ನ ನೋಡೋದಕ್ಕೆ ಬಂದಿದ್ದ ಸಾವಿರಾರು ಕ್ರೀಡಾ ಪ್ರೇಮಿಗಳು, ಅಭಿಮಾನಿಗಳೊಂದಿಗೆ ನಾನು ಕ್ರೀಡಾಂಗಣಕ್ಕೆ ಹೋಗ್ತಾ ಇದ್ದೆ ಅಂತ ಮಮತಾ ಬ್ಯಾನರ್ಜಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಈ ದುರದೃಷ್ಟ ಘಟನೆಗೆ ಲಿಯೋನೆಲ್ ಮೆಸ್ಸಿ ಹಾಗೆ ಎಲ್ಲಾ ಕ್ರೀಡಾ ಪ್ರೇಮಿಗಳು, ಅವರ ಅಭಿಮಾನಿಗಳಿಗೆ ನಾನು ಪ್ರಾಮಾಣಿಕವಾಗಿ ಕ್ಷಮೆ ಕೇಳ್ತೀನಿ. ಈ ಘಟನೆ ಬಗ್ಗೆ ತನಿಖೆ ನಡೆಸೋದಕ್ಕೆ ನ್ಯಾಯಮೂರ್ತಿ ಆಶಿಮ್ ಕುಮಾರ್ ರೇ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಕಾರ್ಯದರ್ಶಿ ಮತ್ತು ಗೃಹ ವ್ಯವಹಾರಗಳ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಸದಸ್ಯರಾಗಿರೋ ತನಿಖಾ ಸಮಿತಿಯನ್ನ ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಸಮಿತಿ ಈ ಘಟನೆ ಬಗ್ಗೆ ತನಿಖೆ ನಡೆಸೋದ್ರ ಜೊತೆಗೆ ಭವಿಷ್ಯದಲ್ಲಿ ಇಂತಹ ಘಟನೆಗಳನ್ನು ತಡೆಗಟ್ಟೋದಕ್ಕೆ ಕ್ರಮಗಳನ್ನು ಶಿಫಾರಸು ಮಾಡುತ್ತೆ. ಮತ್ತೊಮ್ಮೆ ನಾನು ಎಲ್ಲಾ ಕ್ರೀಡಾ ಪ್ರೇಮಿಗಳಲ್ಲಿ ಹೃತ್ಪೂರ್ವಕ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ಮೆಸ್ಸಿಗೂ ಒಂದು ರೀತಿಯಾಗಿ ಅಪ್ಸೆಟ್ ಆದ ಹಾಗೇನೆ ಕಾಣಿಸ್ತಾ ಇತ್ತು. ಹೌದು, ಖುಷಿಯಲ್ಲಿದ್ರು ಅಭಿಮಾನಿಗಳು ತನ್ನ ನೆಚ್ಚಿನ ಆಟಗಾರನನ್ನ ನೋಡೋದಕ್ಕೆ. ಆದ್ರೆ ಸರಿಯಾದ ವ್ಯವಸ್ಥೆ ಕಲ್ಪಿಸಿರ್ಲಿಲ್ಲ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ದುಡ್ಡು ಕೊಟ್ಟು ಟಿಕೆಟ್ ಖರೀದಿ ಮಾಡಿದ್ರು ಮೆಸ್ಸಿ ನೋಡೋದಕ್ಕೆ ನಮ್ಗೆ ಅವಕಾಶ ಸಿಗಲೇ ಇಲ್ಲ ಅಂತ ಅಭಿಮಾನಿಗಳು ಇಲ್ಲಿ ಬೇಸರಕ್ಕೆ ಒಳಗಾಗಿದ್ದಾರೆ. ಕ್ರೀಡಾಂಗಣಕ್ಕೆ ಅಭಿಮಾನಿಗಳು ನುಗ್ತಾ ಇದ್ದ ಹಾಗೆ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಆಗಲಿಲ್ಲ. ಅಲ್ಲಿದ್ದಂತಹ ಚೇರ್ಗಳನ್ನ ಎಸೆದ್ರು. ಹಾಗೆ ಸ್ಟೇಡಿಯಂನಲ್ಲಿ ಇದ್ದಂತಹ ಚೇರ್ಗಳನ್ನ ಎತ್ತಿ ಬಿಸಾಡೋದಕ್ಕೆ ಶುರು ಮಾಡಿದ್ರು. ಬ್ಯಾನರ್ಗಳನ್ನ, ಹೋರ್ಡಿಂಗ್ಸ್ಗಳೆಲ್ಲವನ್ನೂ ಕೂಡ ಎತ್ತಿ ಎಸಿತಾ ಇದ್ರು. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಕೂಡ ಪರಿಸ್ಥಿತಿ ಹತೋಟಿಗೆ ಬರಲೇ ಇಲ್ಲ. ಸೊ ಮೆಸ್ಸಿ 10 ನಿಮಿಷ ಅಲ್ಲಿದ್ದು ಅಲ್ಲಿಂದ ವಾಪಸ್ ಹೋಗ್ತಾರೆ. ಬಟ್ ಈ ವಿಚಾರವನ್ನ ಬಿಜೆಪಿ ಟೀಕೆ ಮಾಡಿದೆ. ಅಮಿತ್ ಮಾಳವಿಯ ಅವರು ಕೂಡ ಅಂದ್ರೆ ಮಮತಾ ಬ್ಯಾನರ್ಜಿ ಏನು ಕ್ಷಮೆ ಕೇಳಿ ಪೋಸ್ಟ್ ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಈ ಮೊಸಳೆ ಕಣ್ಣೀರೆಲ್ಲ ಹಾಕಬೇಡಿ, ಸರಿಯಾದಂಥ ಮ್ಯಾನೇಜ್ಮೆಂಟ್ ಅಲ್ಲಿ ಆಗಿರಲಿಲ್ಲ. ಅಭಿಮಾನಿಗಳ ಅಭಿಮಾನದ ಜೊತೆ ನೀವು ಆಟ ಆಡಿದ್ದೀರಾ. ಫುಟ್ಬಾಲ್ ಪ್ರೇಮಿಗಳೆಲ್ಲ ಈಗ ಬೇಸರಗೊಂಡಿದ್ದಾರೆ ಅಂದ್ರೆ ಅದಕ್ಕೆ ನಿಮ್ಮ ಸರ್ಕಾರದ ಅವ್ಯವಸ್ಥೆಯೇ ಕಾರಣ ಅಂತ ಆರೋಪ ಮಾಡಿದ್ದಾರೆ.